स्वागत है आपका बी न्यूज नेशन में। मैं हूं आबिद हुसैन शेख। डॉक्टर बाबा साहब अंबेडकर के पोते आनंद राजा जी का 6 जनवरी बीजापुर दौरा। 6 जनवरी विशाल एक आम समावेश के लिए भारत रत्न संविधान रचयिता डॉक्टर बी.आर. अंबेडकर के पोते आनंद राजा जी अंबेडकर के साथ बृहत रैली सिद्धेश्वर देवस्थान से अंबेडकर सर्कल तक निकाली जाएगी और बंजारा भवन में समावेश का आयोजन किया जाएगा, जिसमें समानता, एकता और स्वाभिमान से जीने, बहुसंख्यक जनता को अधिकार और इंसाफ के लिए लड़ने, इस युवा नायक के विचार और संदेश के मार्गदर्शन में जनता तक पहुंचाया जाएगा। इसकी जानकारी आज एक प्रेस मीट में राष्ट्रीय रिपब्लिक सेना जिला अध्यक्ष और पदाधिकारियों ने दी। रिपब्लिकन सेना ಸಂಘಟನೆ ವತಿಯಿಂದ ಇವತ್ತು ಪ್ರೆಸ್ ಮೀಟ್ ಕರೆಯುವ ಉದ್ದೇಶ ಏನಂದರೆ 23/12 ಮತ್ತು ಮುಂದೆ ಜನವರಿ 1, 2019 ಒಂದು ಬೃಹತ್ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ। ಆ ಉದ್ದೇಶ ಇಟ್ಕೊಂಡು ಇದೊಂದು ಭೀಮಕೋರಿಗೂ ಅದನ್ನು ಮುಗಿದಾದ ಮೇಲೆ ಇದೊಂದು ಕಾರ್ಯಕ್ರಮ ಇಟ್ಕೊಂಡಿದೆ। ಪ್ರಪ್ರಥಮವಾಗಿ ವಿಜಯಪುರ ನಗರಕ್ಕೆ ಆನಂದರಾಜ್ ಅಂಬೇಡ್ಕರ್ ಅಧ್ಯಕ್ಷತೆಯಲ್ಲಿ ಒಂದು ಸಮಾವೇಶ ಬೃಹತ್ ದೊಡ್ಡ ಮಟ್ಟದ ಸಮಾವೇಶ ಇಟ್ಕೊಂಡಿದ್ದಾಗಿದೆ। ತಾವು ಮಾಧ್ಯಮದವರ ವತಿಯಿಂದ ನನ್ನ ಇವರ ಸಮ್ಮುಖದಲ್ಲಿ ಒಂದು ಅನ್ಯೋನ್ಯ ವತಿಯಿಂದ ನಾನೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ। ತಮ್ಮ ಮಾಧ್ಯಮದ ಮೂಲಕ ನಮಗೊಂದು ಗೌರವ ಕೊಟ್ಟು ತಾವು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್। ರಿಪಬ್ಲಿಕನ್ ಸೇನಾ ಜಿಲ್ಲಾಧ್ಯಕ್ಷರು ರಮೇಶ್ ಕುಮಾರ್। ಇದು ಬೃಹತ್ ಸಾರ್ವತ್ರಿಕ ಸಮಾವೇಶ ಅಂತೀವಿ। ಅದು ಏನು ಉದ್ದೇಶವಾಗಿತ್ತು ಸರ್ ಕಾರ್ಯಕ್ರಮ? ಇದು ಉದ್ದೇಶ ಏನಂತಂದ್ರೆ ಸರ, ಇನ್ನೂ ಜನಾಂಗದಲ್ಲಿ ಬಡವ ಎಲ್ಲ ಜಾತಿ ಒಳಗಡೆ ಇನ್ನೂ ಬಡವರಿದ್ದಾರೆ। ಅವರ ಸುಖ ದುಃಖವನ್ನು ಹಂಚಿಕೊಂಡು ಮುಂದೆ ಸಾಗಿರುವಂಥ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮೊಮ್ಮಗ ಆನಂದರಾಜ್ ಅಂಬೇಡ್ಕರ್ ಈಗ ರಾಷ್ಟ್ರೀಯ ರಿಪಬ್ಲಿಕನ್ ಸೇನೆ ಸ್ಥಾಪನೆ ಮಾಡಿದ್ದಾರೆ। ಅವ್ರ ಮೂಲಕ ಇದನ್ನು ಒಂದು ಕಷ್ಟ ಸುಖ ಹಂಚ್ಕೋಬೇಕಾಗಿ ಉದ್ದೇಶಕ್ಕೋಸ್ಕರ ನಾನು ಸಮಾವೇಶ ಇಟ್ಕೊಂಡಿದ್ದೀನಿ। ಮುಂದೆ ಏನಾದರೂ ನನ್ನ ರಿಪಬ್ಲಿಕನ್ ಸೇನೆಯಿಂದ ಈ ಸಂಘಟನೆ ಮೂಲಕದ ಒಂದು ಏನೋ ಚಿಕ್ಕ ಒಂದು ನನ್ನ ನೇತೃತ್ವದಲ್ಲಿ ಒಂದು ಕೊಡುಗೆ ಕೊಡಬೇಕಾಗಿ ಪೂರ್ವವಾಗಿ ಒಂದು ಸಮಾವೇಶ ದೊಡ್ಡ ಪ್ರಮಾಣ ಇಟ್ಕೊಂಡಿದ್ದೀನಿ ಸರ್। ನೀವು ಇಲ್ಲೇ ಮಾಡ್ರಿ ಎಲ್ಲ ರಾಜ್ಯದಾಗ ಮಾಡ್ರಿ? ಇದು ಪ್ರೆಸ್ ಮೀಟು ರಾಜ್ಯದಾಗಂತಲ್ಲ, ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ। ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಆನಂದರಾಜ್ ಅಂಬೇಡ್ಕರ್ ಪ್ರಪ್ರಥಮವಾಗಿ ವಿಜಯಪುರಕ್ಕೆ ನಗರಕ್ಕೆ ಬರ್ತಾ ಇದ್ದಾರೆ। ಅವರಿಗೆ ಹೃದಯಪೂರ್ವಕ ಸ್ವಾಗತ ನಾವು ಬಯಸ್ತಾ ಇದ್ದೀವಿ। ಮುಂದಿನ ದಿನಮಾನದಲ್ಲಿ ದೊಡ್ಡ ಮಟ್ಟ ಸಮಾವೇಶ ಇಟ್ಕೋಬೇಕು, ರಾಜ್ಯವರೆಗೂ ಇಟ್ಕೋಬೇಕು ಅನ್ನೋದು ನನ್ನ ಆಸೆ ಇದೆ ಸರ್। ಈಗ ನೀವು ಮೊದಲನೇ ಮಾಡಿದ್ದೀಗ ವಿಜಯಪುರದಲ್ಲೇ ಮಾಡಿದ್ದೀವಿ ಇದು? ಹಾಂ, ಪ್ರಪ್ರಥಮವಾಗಿ ವಿಜಯಪುರ ಸರ್। ಈಗ ಇಲ್ಲಿಂದನೇ ಪ್ರಾರಂಭ ಶುರುವಾಗಿ ಮಾಡಿದೆ? ಹೌದು ಸರ್, ಹೌದು ಸರ್। ಫಸ್ಟ್ ಟೈಮು ರಾಜ್ಯ ಕಮಿಟಿಯವ್ರು ಇಟ್ಕೊಂಡಿದ್ರು, ಅದು ಹೋದ ವರ್ಷ ಅಲ್ರಿ। ಈಗ ನೆಕ್ಸ್ಟ್ ಟೈಮ್ 2ನೇ ಬಾರಿ ಇಲ್ಲಿ ವಿಜಯಪುರಕ್ಕೆ ಪ್ರಪ್ರಥಮವಾಗಿ ಬರ್ತಾ ಇದ್ದಾರೆ ಜಿಲ್ಲೆ ವತಿಯಿಂದ। ಎಷ್ಟು ಜನ ಭಾಗಿಯಾಗ್ತಾರೆ? ನನ್ನ ಸುಮಾರು ಒಂದು 5,000 ತನಕ ನನ್ನ ಹಾಕ್ಕೊಂಡಿದ್ದೀನಿ ಸರ್। ಅವು ಇನ್ನೂ ಜಾಸ್ತಿನೇ ಆಗ್ಬೋದು ಅಂತ ನನ್ನ ಅನಿಸಿಕೆ ಸರ್। ರೈಲಿ ಎಲ್ಲಿಂದ ಎಲ್ಲಿವರೆಗೆ? ರ್ಯಾಲಿ ಸಿದ್ದೇಶ್ವರ ಗುಡಿಲಿಂದ ಪ್ರಾರಂಭ ಆಗುತ್ತೆ ಸರ್। ನೆಕ್ಸ್ಟು ಅಂಬೇಡ್ಕರ್ ಸರ್ಕಲಿಗೆ ಕ್ಲೋಸ್, ಅಲ್ಲಿಗೆ ಬಾಬಾ ಸಾಹೇಬ್ರಿಗೆ ಸ್ಕ್ರ್ಯಾಚ್ ಹೋಗ ಉದ್ಘಾಟನೆ ಅದು ಮಾಲಾರ್ಪಣೆ ಮಾಡಿ ಅದಾದಮೇಲೆ ಬಂಜಾರ ಭವನ ಅಲ್ಲಿ ಕಾರ್ಯಕ್ರಮ ನಿರ್ವಹಿಸಲಾಗಿದೆ। ಅಂದರೆ ಬೆಳಿಗ್ಗೆ 10 ಗಂಟೆಯಿಂದ ರ್ಯಾಲಿ ಇದೆ, ಒಂದು 1 ಅವರ್ ಅಂದರೆ 12 ಗಂಟೆಗೆ ಬಂಜಾರ ಭವನ ಕಾರ್ಯಕ್ರಮ ಸರ್ ಪ್ರಾರಂಭ ಮಾಡ್ತೀವಿ। ಸುಮಾರು ಎಷ್ಟು ಜನ ಕೂಡ್ಬೋದು ಸರ್? ಸಾಹೇಬ್ರು ಬರೋದು ಆನಂದರಾಜ್ ಅಂಬೇಡ್ಕರ್ ಅವ್ರು ಬರೋದು, ರಾಷ್ಟ್ರೀಯ ಅಧ್ಯಕ್ಷರು ಬರೋದು 5ನೇ ತಾರೀಕು ಬರ್ತಾರೆ। ಇಲ್ಲಿ ಹಾಲ್ಟ್ ಇರ್ತಾರೆ। ಈ ಹಾಲ್ಟಿಂದ ಇಲ್ಲಿ ನಮ್ಮ ವಿಜಯಪುರ ಜಿಲ್ಲೆ ಕಾರ್ಯಕರ್ತರಾಗಲಿ ಅಥವಾ ಬಾಗಲಕೋಟದಿಂದ, ಬೆಳಗಾವಿ ಡಿಸ್ಟಿಕ್ನಿಂದ, ಗುಲ್ಬರ್ಗದಿಂದ ಬರ್ತಕ್ಕಂಥ ಕಾರ್ಯಕರ್ತರು ಎಲ್ಲರಿಗೂ ಕೂರಿಸ್ಕೊಂಡು ಅವ್ರು ಒಂದು ಮೀಟಿಂಗ್ ಮಾಡಿ ಅಲ್ಲಿ ಏನೇನು ಕುಂದು ಕರ್ತುಗಳಿದಾವೆ ಅದನ್ನೆಲ್ಲ ಆಲಿಸ್ತಾರೆ। ಅದಾದ ನಂತರ ರಾತ್ರಿ ಎಲ್ಲ ಕಾರ್ಯಕರ್ತರ ಜೊತೆ ಮಾತಾಡ್ಕೊಂಡು ಮುಂಜಾನೆ ಎದ್ದ ನಾವು ಇವರು ಸಿದ್ದೇಶ್ವರ ದೇವಸ್ಥಾನ ಇತ್ತು ನಮ್ಮ ವಿಜಯಪುರ, ಅಲ್ಲಿಂದ ಅಂಬೇಡ್ಕರ್ ಸರ್ಕಲ್ವರೆಗೂ ಅವ್ರದ್ದು ನಮ್ಮ ಇದ್ರದ ರಥದ ಮುಖಾಂತರ ಅವ್ರನ್ನ ಸ್ವಾಗತ ಮಾಡ್ಕೊಂಡು ಬರ್ತೀವಿ ಇಲ್ಲಿ ಅಂಬೇಡ್ಕರ್ ಸರ್ಕಲ್ವರೆಗೆ। ಅಲ್ಲಿಂದ ಮುಂದೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ। ಏನೇನು ಕಾರ್ಯಕ್ರಮ? ಮೊದಲಿಗೆ ಕಾರ್ಯಕ್ರಮ ಪೂಜ್ಯ ಬಂತೀಜಿ ಅವರಿಂದ ಉದ್ಘಾಟನೆ ಆಗ್ತದೆ ರೀ। ಅದಾದ ನಂತರ ಸಾಹೇಬರಿಂದ, ರಾಷ್ಟ್ರೀಯ ಅಧ್ಯಕ್ಷ ಅವರಿಂದ ದೀಪ ಪ್ರಜ್ವಲನೆ ಆಗೋದು। ಇಷ್ಟು ಮಾಡ್ಕೊಂಡು ಕಾರ್ಯಕರ್ತರು ಬಂದವರು, ಹೊಸ ಕಾರ್ಯಕರ್ತರು ಏನು ಬರಾಕ್ತಾರೋ ಅವ್ರನ್ನೆಲ್ಲ ಪ್ರಮಾಣ ಪತ್ರ ಕೊಟ್ಟು ಅವ್ರನ್ನ ಆಯ್ಕೆ ಮಾಡೋದು ಅಷ್ಟೇ।
ಈಗ ಯಾರ್ಯಾರು ಬರ್ತಾರೆ ಯಾರ್ಯಾರು ರಾಷ್ಟ್ರೀಯ ಅಧ್ಯಕ್ಷರು ಒಬ್ಬರು ಬರ್ತಾರೆ. ಅದಾದ ನಂತರ ರಾಷ್ಟ್ರೀಯ ಜನರಲ್ ಸೆಕ್ರೆಟರಿ ಸಂಜಯ್ ಬೋಧನ್ಕರ್ ಅಂತೇಳಿ ಇದ್ದಾರೆ, ಅವರು ಬರ್ತಾರೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರವಣ್ ಕುರ್ಣಿ ಅಂದರೆ ನಾವೊಬ್ಬರು. ಉತ್ತರ ಕರ್ನಾಟಕ ಅಧ್ಯಕ್ಷ ಉತ್ತಮ್ ಕಾಂಬ್ಳೆ ಅಂತ ಅವರು ಬರ್ತಾರೆ. ಮತ್ತು ರಾಜ್ಯ ಉಪಾಧ್ಯಕ್ಷ ಅಂತೇಳಿ ಅಲ್ಲಂ ಭಾಷೆ ಅವರು ಬರ್ತಾರೆ. ಈಗ ಏನು ಬಿಜಾಪುರದಲ್ಲಿ ನಡೀತದ್ದು ಉತ್ಸವ ನಡೀತದೆ, ಹಾಂ, ಅದ್ರ ಬಗ್ಗೆ ನೀವು ಆಕ್ರೋಶ ಮೊನ್ನೆ ಇದು ಮಾಡಿದ್ರಿ, ಅದರ ಬಗ್ಗೆ ಏನಾದ್ರು ಚರ್ಚೆ ಆಗ್ತಾವೆ? ಒಂದು ಸ್ವಲ್ಪ ಆಗು ಹೋಗುಗಳ ಬದಲು ಎಲ್ಲ ಚರ್ಚೆ ಆಗುವಲ್ಲಿ ನಾವೇನು ಮಾಡಬೇಕು, ಏನಿಲ್ಲ, ಸಂಘಟನೆ ವತಿಯಿಂದ ಏನು ಕ್ರಮ ಕೈಗೊಳ್ಬೇಕನ್ನೋದು ಚರ್ಚೆ ಮಾಡಬೇಕು. ತಮ್ಮ ಹೆಸರು? ಶ್ರವಣ್ ಕುರ್ಣಿ ಅಂತೇಳಿ, ಶ್ರವಣ್ ಸತ್ಯಪ್ಪ ಕುರ್ಣಿ ಅಂತೇಳಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಕೆಲಸ ಮಾಡ್ತೀನಿ ರಿಪಬ್ಲಿಕನ್ ಸೇನೆಯವರು. ಉತ್ತಮ್ ಕಾಂಬ್ಳೆ ಅಂತ ರಿಪಬ್ಲಿಕನ್ ಸೇನೆಯ ಉತ್ತರ ಕರ್ನಾಟಕದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇದು 6ನೇ ತಾರೀಕಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಆನಂದರಾಜ್ ಅಂಬೇಡ್ಕರ್ ಅವರು ಈ ಬಿಜಾಪುರ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶವೇನೆಂದರೆ ಡಿಸೆಂಬರ್ 30, 1818 ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಮಾರ್ ಸೈನಿಕರು 500 ಜನ 25,000 ಪೇಶ್ವೆಗಳ ವಿರುದ್ಧ ಯುದ್ಧನ ಸಾರಿರ್ತಾರೆ. ಆ ಯುದ್ಧದಲ್ಲಿ ಮಾರ್ ಸೈನಿಕರು ವಿಜಯ ಗಳಿಸಿದ್ದಕ್ಕೆ ನಾವು ಈ ಕಾರ್ಯಕ್ರಮವನ್ನು ಆ ಉದ್ದೇಶದಿಂದ ನಾವು ಹಮ್ಮಿಕೊಂಡಿದ್ದೀವಿ. ಎಷ್ಟು ಮಂದಿ ಬರ್ಲಾಗ್ತಾವ್ರಿ? ಈ ಕಾರ್ಯಕ್ರಮಕ್ಕೆ ಅಂದಾಜು ಒಂದು 3,500ರಿಂದ 4,000 ಜನ ಬರ್ತಾ ಇದ್ದಾರೆ. ಎಲ್ಲೆಲ್ಲಿಂದ ಬರ್ತಾರೆ? ಇವತ್ತು ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಹಾಗೂ ಗುಲ್ಬರ್ಗ, ಇದು ಬಿಜಾಪುರ. ಮತ್ತೆ ಯಾರ್ಯಾರು ಬರ್ತಾರೆ? ಈ ಮುಖ್ಯ ಅತಿಥಿ ಅದು ಎಲ್ಲ ಬರ್ತಿರಲ್ಲ? ಪೂಜ್ಯ ಬಂತಿಜಿಯವರು ಬರ್ತಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಆನಂದರಾಜ್ ಅಂಬೇಡ್ಕರ್ ಅವರು ಬರ್ತಾರೆ. ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದಂಥ ಸಂಜಯ್ ಬೋಧನ್ಕರ್ ಸಾಹೇಬರು ಬರ್ತಾರೆ. ನಮ್ಮ ರಾಜ್ಯದಿಂದ ಶ್ರವಣ್ ಸತ್ಯಪ್ಪ ಕುರ್ಣೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಬರ್ತಾ ಇದ್ದಾರೆ. ಅಲ್ಲಂ ಭಾಷಾ ಅಂತ ರಾಜ್ಯ ಉಪಾಧ್ಯಕ್ಷರು ಬರ್ತಾ ಇದ್ದಾರೆ. ನಿರ್ಮಲಾ ಎಂ ಅಂತ ರಾಜ್ಯ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿಯವರು. ಪೂಜಾರಿ ಮೇಡಮ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ಸುನಂದಾ ಪೂಜಾರಿ ಅಂತ, ಇವರೆಲ್ಲರೂ ಬರ್ತಾ ಇದ್ದಾರೆ. ಈ ರ್ಯಾಲಿ ಎಲ್ಲಿಂದ ಎಲ್ಲಿವರೆಗೆ? ಈ ರ್ಯಾಲಿ ಸಿದ್ದೇಶ್ವರ ದೇವಸ್ಥಾನದಿಂದ ಈ ನಮ್ಮ ಅಂಬೇಡ್ಕರ್ ಸರ್ಕಲ್ವರೆಗೆ ಈ ರ್ಯಾಲಿ ಮುಖಾಂತರ ಈಗ ನಾವು ಈ ಕಾರ್ಯಕ್ರಮವನ್ನು ಚಾಲನೆ ನೀಡ್ತಾ ಇದ್ದೀವಿ. ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿದ್ದು, ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ, ಅಲಿ ಮಸೀದ್ ಹತ್ರ, ವಿಜಯಪುರ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर
बेल आइकॉन को दबाने पर आप लेटेस्ट न्यूज़ों को देख सकते हैं।